ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 50ನೇ ಪಂದ್ಯದಲ್ಲಿ ನಮ್ಮ RCB ತಂಡ LSG ವಿರುದ್ಧ ಅಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 9 ರನ್ಗಳಿಂದ ಹೀನಾಯವಾಗಿ ಸೋತ ತಕ್ಷಣವೇ ಮಾತನಾಡಿದಂತ ನಮ್ಮ ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಪಕ್ಕ. ಹೌದು ಸ್ನೇಹಿತರೆ, ಪಂದ್ಯ ಸೋತ ಬಳಿಕ ಮಾತನಾಡಿದಂತ ವಿರಾಟ್ ಕೊಹ್ಲಿ ಈ ರೀತಿ ಆದ್ರೆ ಹೇಳಿದ್ದಾರೆ. ಅಷ್ಟಕ್ಕೂ ನಮ್ಮ RCB ತಂಡ LSG ವಿರುದ್ಧ ಸೋತ ತಕ್ಷಣವೇ ಮಾತನಾಡಿದಂತ ವಿರಾಟ್ ಏನೆಲ್ಲ ಹೇಳಿದ್ದಾರೆ ಮತ್ತು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ RCB ತಂಡ ಈ ಬಾರಿ ಫೈನಲ್ ಪ್ರವೇಶಿಸುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೌದು ಸ್ನೇಹಿತರೆ, IPL 2026ರ 50ನೇ ಪಂದ್ಯದಲ್ಲಿ ಲಕ್ನೋ ವಿರುದ್ಧ ನಮ್ಮ RCB ತಂಡ ಆದ್ರೆ ಸೋತಿದೆ. ಇನ್ನು ಈ ಪಂದ್ಯದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಮಳೆಯ ಕಾರಣದಿಂದಾಗಿ ಒಂದು ಓವರ್ ಕಡಿತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 209 ರನ್ ಆದ್ರೆ ಹೊಡಿತಾರೆ, 3 ವಿಕೆಟ್ ಕಳ್ಕೊಂಡು. ಹೌದು ಸ್ನೇಹಿತರೆ, ಮಿಚೆಲ್ ಮಾರ್ಸ್ 56 ಬಾಲ್ಗಳಲ್ಲಿ 111 ರನ್ ಆದ್ರೆ ಹೊಡಿತಾರೆ, ಅಮೋಘ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ತೋರಿಸುತ್ತಾರೆ ಇವತ್ತು ಮಿಚೆಲ್ ಮಾರ್ಸ್. ಇದರಲ್ಲಿ 9 4 9 6 198ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಲಕ್ನೋ ಸೂಪರ್ ಜೈಂಟ್ಸ್ ಪರ ಮಿಚೆಲ್ ಮಾರ್ಸ್. ಇನ್ನು ನಿಕ್ಲೆಸ್ ಪುರಾನ್ ಕೂಡ 38 ರನ್ ಆಡ್ತಾರೆ ಮತ್ತು ಕೊನೆಯಲ್ಲಿ ಬಂದಂತ ರಿಷಬ್ ಪಂತ್ ಅವರು ಕ್ಯಾಪ್ಟನ್ ಹಾಕಾದ್ರೆ ಆಡ್ತಾರೆ. ರಿಷಬ್ ಪಂತ್ ಅವರು ಈ ಪಂದ್ಯದಲ್ಲಿ 10 ಬಾಲ್ಗಳಲ್ಲಿ 32 ರನ್ ಆದ್ರೆ ಹೊಡಿತಾರೆ, 4 4 2 6 320ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿ 209 ರನ್ ಆದ್ರೆ ಹೊಡಿತಾರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಇನ್ನು 213 ರನ್ ಟಾರ್ಗೆಟ್ ಚೇಸ್ ಮಾಡೋಕೆ ಬಂದಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೇವಲ 203 ರನ್ ಆದ್ರೆ ಹೊಡಿತಾರೆ, 6 ವಿಕೆಟ್ ಕಳ್ಕೊಂಡು. ಹೌದು, ಒಂದು ಹಂತದಲ್ಲಿ ನಾವು ಇಷ್ಟು ರನ್ ತಲುಪೋದು ಕೂಡ ತುಂಬಾನೇ ಕಷ್ಟಕರವಾಗಿತ್ತು. ಯಾಕೆಂದ್ರೆ ಪವರ್ ಪ್ಲೇ ನಲ್ಲಿ 2 ವಿಕೆಟ್ ಆದ್ರೆ ಕಳ್ಕೊಳ್ತೀವಿ. ಜಾಕಬ್ ಬೆಥೆಲ್ 4 ರನ್ಗೆ ಔಟ್ ಆದ್ರೆ ವಿರಾಟ್ ಕೊಹ್ಲಿ ಡಕ್ಔಟ್ ಆದ್ರೆ ಆಗ್ತಾರೆ. ಇನ್ನು ದೇವದತ್ ಪಡಿಕ್ಕಲ್ ಮತ್ತು ರಜತ್ ಪಾಟಿದಾರ್ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಆದ್ರೆ ಕಲೆ ಆಗ್ತಾರೆ. ಇನ್ನು ಒಂದು ಹಂತದಲ್ಲಿ ಈ ಪಂದ್ಯ ನಮ್ಮ ಬುಟ್ಟಿಗೆ ಬೀಳುವಷ್ಟರಲ್ಲಿ ಪ್ರಿನ್ಸ್ ಯಾದವ್ ಬಂದು ಕಸಿದುಕೊಳ್ಳುತ್ತಾರೆ ಅಂತಾನೆ ಹೇಳ್ಬಹುದು ಈ ಪಂದ್ಯವನ್ನು. ಹೌದು ಸ್ನೇಹಿತರೆ, ದೇವದತ್ ಪಡಿಕ್ಕಲ್ 34 ರನ್ ಆಡಿ ಪ್ರಿನ್ಸ್ ಯಾದವ್ಗೆ ಕಾಟನ್ ಬಾಡಿ ಹಾಕಿ ಔಟ್ ಆಗ್ತಾರೆ. ಅನಂತರ ರಜತ್ ಪಾಟಿದಾರ್ ಅವರು ಕೂಡ ಶಾಬಾಜ್ ಅಹಮದ್ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ. ಆದ್ರೆ ಇವತ್ತಿನ ಪಂದ್ಯದಲ್ಲಿ ರಜತ್ ಪಾಟಿದಾರ್ ಆಟ ಮಾತ್ರ ಬೆಂಕಿಯಾಗಿತ್ತು. 31 ಬಾಲ್ಗಳಲ್ಲಿ 61 ರನ್ ಆದ್ರೆ ಹೊಡಿತಾರೆ ನಮ್ಮ ನಾಯಕ. ಇದರಲ್ಲಿ 6 4 3 6 196ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಆದ್ರೆ ವರ್ಸ್ಟ್ ಬ್ಯಾಟಿಂಗ್ ಅಂತಂದ್ರೆ ಜಿತೇಶ್ ಶರ್ಮಾದೆ. ಇನ್ನು ಈ ಪಂದ್ಯದಲ್ಲಿ ಜಿತೇಶ್ ಶರ್ಮಾ ಅವರು ಫಿನಿಶಿಂಗ್ ಪಾತ್ರ ನಿಭಾಯಿಸುತ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಮತ್ತು ನಾನು ಕೂಡ ಅಂದುಕೊಂಡಿದ್ದೆ. ಆದ್ರೆ ಜಿತೇಶ್ ಶರ್ಮಾ ಅವರು ಈ ರೀತಿ ಹೀನಾಯವಾಗಿ ಔಟ್ ಆಗ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಹೌದು ಸ್ನೇಹಿತರೆ, ಜಿತೇಶ್ ಶರ್ಮಾ ಅವರು ಪ್ರಿನ್ಸ್ ಯಾದವ್ ಬೌಲಿಂಗ್ ನಲ್ಲಿ ಆದ್ರೆ ಔಟ್ ಆಗ್ತಾರೆ. 3 ಬಾಲಲ್ಲಿ 1 ರನ್ ಆಡಿ ಔಟ್ ಆಗ್ತಾರೆ. ಅನಂತರ ಟೀಮ್ ಡೇವಿಡ್ ಮಾತ್ರ ಬೆಂಕಿ ಪ್ರದರ್ಶನ ಆದ್ರೆ ಕೊಡ್ತಾರೆ. 17 ಬಾಲಲ್ಲಿ 40 ರನ್ ಆದ್ರೆ ಹೊಡಿತಾರೆ ಟೀಮ್ ಡೇವಿಡ್. ಇದರಲ್ಲಿ 4 4 3 6 235ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಒಂದು ಹಂತದಲ್ಲಿ ಟೀಮ್ ಡೇವಿಡ್ ನಮ್ಮ RCB ತಂಡನ ಗೆಲ್ಲಿಸಿ ಬಿಡ್ತಾರೆ ಅಂತ ನಾವು ಅಂದುಕೊಂಡಿದ್ದೆವು. ಆದ್ರೆ ದಿಗ್ವೇಶ್ ರಾಥಿ ಅವರ ಕ್ಯಾಚ್ ಅಮೋಘವಾಗಿತ್ತಂತ ಹೇಳ್ಬೋದು ಪಾಯಿಂಟ್ ಅಲ್ಲಿ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ದಿಗ್ವೇಶ್ ರಾಥಿ ಅವರು ಬೆಂಕಿ ಕ್ಯಾಚ್ ಆದ್ರೆ ಹಿಡಿತಾರೆ ಮತ್ತು ಟೀಮ್ ಡೇವಿಡ್ ಆದ್ರೆ ಔಟ್ ಆಗ್ತಾರೆ. ಒಟ್ಟಿನಲ್ಲಿ ಟೀಮ್ ಡೇವಿಡ್ ಔಟ್ ಆದ ತಕ್ಷಣ ಬಂದಂತ ರೊಮೇರೋ ಶೆಪರ್ಡ್ ಅವರು ಈ ಪಂದ್ಯದಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನ ಏನೋ ಕೊಡ್ಲಿಲ್ಲ. ಕೃಣಾಲ್ ಪಾಂಡ್ಯ ಅದ್ಭುತವಾಗಿ ಆಡಿದ್ರು. ಒಟ್ಟಿನಲ್ಲಿ ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ LSG ಪರ ಪ್ರಿನ್ಸ್ ಯಾದವ್ ಅವರು ಅಮೋಘ ಪ್ರದರ್ಶನ ಆದ್ರೆ ಕೊಡ್ತಾರೆ. ಪ್ರಿನ್ಸ್ ಯಾದವ್ ಅವರು 4 ಓವರ್ ಬೌಲ್ ಮಾಡಿ 3 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ RCB ತಂಡ 9 ರನ್ಗಳಿಂದ ಸೋತ ಬಳಿಕ ಮಾತನಾಡಿದಂತ ವಿರಾಟ್ ಕೊಹ್ಲಿ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಪ್ರಿನ್ಸ್ ಯಾದವ್ ಅವರು ಒಳ್ಳೆ ಬೌಲಿಂಗ್ ಆದ್ರೆ ಮಾಡಿದರು ಮತ್ತು ನಮ್ಮ ಬ್ಯಾಟರ್ಸ್ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಟ್ಟಿಲ್ಲ ಅಂತ ನಾನು ಹೇಳುವುದಿಲ್ಲ. ಏಕೆಂದ್ರೆ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ. ಆದ್ರೆ ಸ್ವಲ್ಪ ನಮ್ಮ ಕಡೆ ಲಕ್ ಇರಲಿಲ್ಲ ಅಂತಂದು ವಿರಾಟ್ ಕೊಹ್ಲಿ ಅವರು ನಗುತ್ತಾದ್ರೆ ಮಾತಾಡ್ತಾರೆ. ಇನ್ನಷ್ಟು ಮಾತನಾಡಿದಂತ ಕೊಹ್ಲಿ ಅವರು ಪ್ರಿನ್ಸ್ ಯಾದವ್ ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಪ್ರಿನ್ಸ್ ಯಾದವ್ ಅವರು ಅದ್ಭುತವಾಗಿ ಬೌಲಿಂಗ್ ಆದ್ರೆ ಮಾಡಿದರು ಇವತ್ತಿನ ದಿನ. ಆನಂತರ ಜಿತೇಶ್ ಶರ್ಮಾ ಅವರು ಒಂದೊಳ್ಳೆ ನಾಕ್ ಆಡ್ಬೋದಾಗಿತ್ತು, ಆದ್ರೆ ಇವತ್ತು ಜಿತೇಶ್ ಶರ್ಮಾ ಅವರ ದಿನ ಆಗಿರ್ಲಿಲ್ಲ ಅಂತಂದು ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಬೇಸರ ಆದ್ರೆ ಹೊರಹಾಕ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ನಾವು ಆದ್ರೆ ಸೋತಿದ್ದೇವೆ, ಮುಂದಿನ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿ ಪ್ಲೇ ಆಫ್ ಗೆ ಹೋಗಲು ಎದುರು ನೋಡುತ್ತೇವೆ ಎಂದು ವಿರಾಟ್ ಕೊಹ್ಲಿ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.